ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ. ಇವತ್ತು ನಾ ಮಾಡ್ತಾ ಇರೋದು ತೊಗರಿ ಕಾಳು ಮತ್ತು ಆಲೂಗಡ್ಡೆ ಹಾಕಿ ಹುಳಿ ಮಾಡ್ತಾ ಇದ್ದೀನಿ. ಅದಕ್ಕೆ 2 ಲೋಟ ಇಷ್ಟು, ಇದರಲ್ಲಿ 1 ಲೋಟ ಅಷ್ಟು ತೊಗರಿಬೇಳೆ ತೊಗೊಂಡೇನಿ. ಇದು ನಾ ಮಾಡ್ತಾ ಇರೋದು 5 ಜನಕ್ಕೆ ಆಗೋ ಅಷ್ಟು ಮಾಡ್ತಾಯಿದ್ದೀನಿ. ತೊಗರಿಬೇಳೆ ತೊಳ್ಕೊಂಡು ಬಂದೇನೆ ನಾನು. ಇದಕ್ಕೆ ನಾನು ಆಲೂಗಡ್ಡೆ ಮತ್ತು ತೊಗರಿ ಕಾಳು 2 ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ತಮ್ಗೆಲೆ ನೀರು ಹಾಕೀನಿ. ಈ ತಮ್ಗೆದಾಗ ಒಂದು 4 ಲೋಟ, ದೊಡ್ಡ ಲೋಟದಿಂದ 4 ಲೋಟ ನೀರು ಹಿಡಿಯುತ್ತೆ. ಇದಕ್ಕೆ ಅರಿಶಿನ, ಎಣ್ಣೆ, 1 ಸ್ಪೂನಷ್ಟು ಎಣ್ಣೆ. ಇದು 3 ವಿಸಲ್ ಆದರೆ ಸಾಕು. ನೋಡಿ, ಇವಾಗ ಹುಳಿಗೆ ನಾನು ಫ್ರೆಶ್ಶಾಗಿ ಹುಳಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಮೆಂತ್ಯ, ಧನಿಯಾ, ಜೀರಿಗೆ ಮತ್ತು ಚಕ್ಕೆ ಇಷ್ಟೇ ಪದಾರ್ಥಗಳನ್ನ ತೊಗೋತಾ ಇದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸಮ ಪ್ರಮಾಣ ತೊಗೋತಾ ಇದ್ದೀನಿ. ಇದನ್ನು ಮಾತ್ರ ಧನಿಯಾ 1-2 ಮುಷ್ಟಿ ತೊಗೋತಾ ಇದ್ದೀನಿ. ಇದು 1 ಮುಷ್ಟಿ ಅಷ್ಟೇ. ಇದು ಕಡಲೆಬೇಳೆ, ಉದ್ದಿನಬೇಳೆ 1 ಮುಷ್ಟಿ. ಜೀರಿಗೆ ಮತ್ತು ಚಕ್ಕೆ 3 ಪೀಸ್ ತೊಗೊಂಡೇನಿ. ಜೀರಿಗೆ 1 ಸ್ಪೂನ್ ತೊಗೊಂಡೇನಿ. ಬಾಣಲಿ ಕಾಯ್ದಿದೆ. ಇವಾಗ ನಾನು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ನಾನು ಹುರಿಲಿಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ಇವಾಗ ಉದ್ದಿನಬೇಳೆನೂ ಹಾಕೋತಾ ಇದ್ದೀನಿ. ಚಕ್ಕೆ ಮತ್ತು ಜೀರಿಗೆ ಹಾಕೀನಿ ನೋಡಿ. ಆಮೇಲೆ ಅದಕ್ಕೆ ನಾನು ಧನಿಯಾ, ನಾನು ಬ್ಯಾಡಗಿ ಮೆಣಸಿನ್ಕಾಯಿ 15 ತೊಗೊಂಡೇನಿ. ನೀವು ಬೇಕಾದರೆ ಖಾರಕ್ಕೆ 10 ಇದು ಬ್ಯಾಡಗಿ ತೊಗೊಂಡ್ರೆ 5 ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡು. ನಾ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ತೊಗೊಂಡೆ. ಈ ಥರ ಫ್ರೆಶ್ಶಾಗಿ ಹುರಿದುಬಿಟ್ಟು ಹುಳಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಿಂಬೆಹಣ್ಣದ ಗಾತ್ರದಷ್ಟು ಹುಣಸೆ ನೆನೆ ಇಟ್ಕೊಂಡೇನಿ. ಮೆಂತ್ಯ ಹಾಕಿದ್ದು ನಾನು ತೋರಿಸಿದ್ದಿಲ್ಲ. ಇವಾಗ ಮೆಂತ್ಯ ಹಾಕೀನಿ. ಮತ್ತು ಮಸಾಲೆದು ತುಂಬ ಪರಿಮಳ ಚೆನ್ನಾಗಿ ಬರ್ತಾಯಿದೆ. ಬಾಣಲಿ ಒಂದು ಸ್ವಲ್ಪ ಬೆಚ್ಚಗಿದೆ. ಅದಕ್ಕೆ ನಾನು ಒಂದು ಸ್ವಲ್ಪ ಇಲ್ಲೇ ಹಿಂಗೆ ಹಾಕ್ತಾಯಿದ್ದೀನಿ. ನೋಡಿ, ಬೇಳೆ ಮತ್ತು ಕಾಳು, ಆಲೂಗಡ್ಡೆ ತುಂಬ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಆಮೇಲೆ ಹುಣಸೆಹಣ್ಣಿನ ನೀರು, ನಾನು ಈ ಥರ ಕ್ಯೂಬ್ ಬೆಲ್ಲ ಇದೆ, ಅದನ್ನು ಉಪಯೋಗಿಸ್ತಾ ಇದ್ದೀನಿ. 5-6 ಪೀಸ್ ಹಾಕಿದ್ದೇನೆ. ಆಮೇಲೆ ಇದೇನು ನಾ ಫ್ರೆಶ್ಶಾಗಿ ಹುರ್ಕೊಂಡು ಇಟ್ಕೊಂಡಿದ್ದೆಲ್ಲ ಮಸಾಲೆ ಪೌಡ್ರು, ಅದನ್ನು ಹಾಕ್ತಾಯಿದ್ದೀನಿ. ಈ ಥರ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕೊಬ್ಬರಿ ಬೇಕಾದರೆ ನೀವು ಒಣ ಕೊಬ್ಬರಿ ಹಾಕೋಬೋದು. ನಾನು ಒಣ ಕೊಬ್ಬರಿ ಏನೂ ಹಾಕಿಲ್ಲ, ಕಾಯಿ ತುರಿನೂ ಹಾಕಿಲ್ಲ, ಹಾಗೆ ಮಾಡ್ತಾಯಿದ್ದೆ. ನೋಡಿ, ಈ ಥರ ಆಗಿದೆ. ಇಷ್ಟೇ ಥಿಕ್ನೆಸ್ ಬರೆಂದರೆ ಸಾಕು. ಅನ್ನಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿಕ್ಕೆ ಆಗುತ್ತೆ ಇದು. ನೋಡಿ, ಅದಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ಇವಾಗ ಸಾಸಿವೆ,
ಆಮೇಲೆ ಹಿಂಗು ಸ್ವಲ್ಪ ಹಿಂಗು ಸ್ವಲ್ಪ ಹಿಂಗೆ ಹಾಕಬೇಕು. ಆಮೇಲೆ ಸಾಸಿವೆ ತುಂಬ ಚೆನ್ನಾಗಾಗಿದೆ ನೋಡಿ, ಚಟಪಟ ಅಂತ ಇದೆ. ಇವಾಗ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ. ನೋಡಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಇವಾಗ. ಫ್ರೆಶ್ಶಾಗಿ ಮಸಾಲೆ ಹುರಿದಿದ್ದಕ್ಕೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಆಮೇಲೆ ಆ ಮಸಾಲೆ ಹುರಿದಿದ್ದೇನು ಬಾಣಲಿ ಇತ್ತಲ್ಲ ಅದರಲ್ಲೇ ಒಗ್ಗರಣೆ ಹಾಕಿದ್ದಕ್ಕೆ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಟ್ರೈ ಮಾಡಿ ನೋಡಿ. ತೊಗರಿ ಕಾಳು ಆಲೂಗಡ್ಡೆ ಹಾಕಿ ಹುಳಿ ಮಾಡಿ ನೋಡಿ. ಅನ್ನ, ಬಿಸಿ ಅನ್ನ, ಹುಳಿ ಮತ್ತು ತುಪ್ಪ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಎಲ್ಲರೂ ಇಷ್ಟಪಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.